ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳಿಕೊಡಲಿಕ್ಕೆ ಬಂದಿದ್ದೇನೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೊವೈಡ್ ಮಾಡುವ ವರ್ಕ್ ಫ್ರಮ್ ಹೋಮ್, ಓಕೆ, ಇದು ರೋಲ್ ಬಂದುಬಿಟ್ಟು ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ ಅಂತ. ಎಲಿಜಿಬಿಲಿಟಿ 18 ಇಯರ್ಸ್ ಆಗಿರಬೇಕಾಗುತ್ತೆ. ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದೆ, ಅಲ್ಲಿಂದ ನೀವು ಲಿಂಕನ್ನು ಓಪನ್ ಮಾಡಿ, ಓಕೆನಾ. ಅಲ್ಲಿ ಫಸ್ಟ್ ಓಪನ್ ಮಾಡಿದೆ ಹೀಗೆ ಕೇಳುತ್ತೆ, ನಿಮಗೆ ಈ ಜಾಬ್ ಯಾಕೆ ಬೇಕಂತ ಹೇಳಿ. ನೋಡಿ ಇಲ್ಲಿ, ವೈ ಎಸ್ ಬಿ ಐ ಇನ್ಶೂರೆನ್ಸ್, ಯಾಕೆ ಇದು ನಿಮಗೆ ಬೇಕಂತ. ಅನ್ಲಿಮಿಟೆಡ್ ಅರ್ನಿಂಗ್ ಪೊಟೆನ್ಷಿಯಲ್, ಅಂದರೆ ನಿಮಗೆ ಎಷ್ಟು ಬೇಕಾದರೂ ಅರ್ನ್ ಮಾಡ್ಬೋದು. ನೋ ಇನ್ವೆಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ರಿಕ್ವೈರ್ಡ್. ಎ ಚಾನ್ಸ್ ಟು ಬಿ ಯುವರ್ ಓನ್ ಬಾಸ್. ಎ ಚೇಂಜ್ ಟು ಮೇಕ್ ರಿಯಲ್ ಡಿಫರೆನ್ಸ್ ಬೈ ಹೆಲ್ಪಿಂಗ್ ಪೀಪಲ್ ಅಚೀವ್ ದೇರ್ ಫಿನಾನ್ಷಿಯಲ್ ಗೋಲ್ಸ್. ಇನ್ವೆಸ್ಟ್ ಮಾಡಬೇಕಾಗಂತ ಇಲ್ಲ, ನಿಮಗೆ ನೀವೇ ಇದರಲ್ಲಿ ಬಾಸ್. ಯಾವ ಟೈಮ್ ಬೇಕಾದರೂ ವರ್ಕ್ ಮಾಡಬಹುದು. ಫಿನಾನ್ಷಿಯಲ್ಗಿದೆ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಹೇಳಿ ಇದರಲ್ಲಿ ಫಸ್ಟ್ ಯಾಕೆ ಅಂತ ಹೇಳಿ ಕೊಟ್ಟಿದ್ದಾರೆ, ಓಕೆನಾ. ಎಷ್ಟು ಬೇಕು ನೋಡಿ, ಅನ್ಲಿಮಿಟೆಡ್ ಅರ್ನಿಂಗ್ ಪೊಟೆನ್ಷಿಯಲ್, ಎಷ್ಟು ಬೇಕಾದರೂ ನೀವು ನಿಮ್ಮ ಟೈಮ್ ಕೊಟ್ಟಷ್ಟು ಇಲ್ಲಿ ನಿಮಗೆ ಅರ್ನ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇದರಲ್ಲಿ ಹೂ ಕ್ಯಾನ್ ಅಪ್ಲೈ, ಯಾರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಬಹುದು ಅಂತ ಹೇಳಿ. ಎನಿವನ್ ವಿತ್ ಆಂಬಿಷನ್ ಆ್ಯಂಡ್ ಎ ಜೆನ್ಯೂನ್ ಇಂಟ್ರೆಸ್ಟ್ ಇನ್ ಹೆಲ್ಪಿಂಗ್ ಅದರ್ಸ್ ಕ್ಯಾನ್ ಅಪ್ಲೈ. ಯಾರಿಗೆಲ್ಲ ಜೆನ್ಯೂನ್ ಆಗಿ ಇಂಟ್ರೆಸ್ಟ್ ಇದೆ ಅವರು ಈ ವರ್ಕಿಗೆ ಅಪ್ಲೈ ಮಾಡಬಹುದು. ಅಪ್ಲಿಕೆಂಟ್ ಕ್ಯಾನ್ ಬಿ ಏನ್ ಬಿಸ್ನೆಸ್ ಮ್ಯಾನ್, ಡಿಸ್ಟ್ರಿಬ್ಯೂಟರ್ ಆರ್ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಹೌಸ್ ವೈಫ್ ಎಕ್ಸೆಟ್ರಾ. ಹಿ ಆರ್ ಶಿ ಶುಡ್ ಬಿ ಮಿನಿಮಮ್ 18th ಇಯರ್ಸ್ ಆಫ್ ಏಜ್. ಓಕೆ, ಹಿ ಆರ್ ಶಿ ಶುಡ್ ಹ್ಯಾವ್ ಪಾಸ್ಡ್ 10th. ಓಕೆ, ಯಾರು ಬೇಕಾದರೂ ಇದಕ್ಕೆ ಅಪ್ಲೈ ಮಾಡಬಹುದು. ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ ಆಗಿರಬಹುದು. 18 ಇಯರ್ ಮತ್ತು 10th ಪಾಸ್ ಆಗಿರಬೇಕು ಅವರು ಅಪ್ಲೈ ಮಾಡಲಿಕ್ಕೆ. ಓಕೆ, ವೈ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್, ಇದು ಯಾಕೆ ಬೇಕು ಅಂತ ಹೇಳಿ ಇವರು ಹೇಳ್ತಾರೆ. ನೋಡಿ ಇಲ್ಲಿ, ಇನೋವೇಟಿವ್, ಈಸಿ ಟು ಎಕ್ಸ್ಪ್ಲೈನ್ ಪ್ರಾಡಕ್ಟ್, ಇದು ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡಬಹುದು. ಅಟ್ರಾಕ್ಟಿವ್ ರೆಮ್ಯುನರೇಷನ್ಸ್ ಆ್ಯಂಡ್ ರಿವಾರ್ಡ್ಸ್, ನಿಮಗೆ ಒಳ್ಳೆ ಸ್ಯಾಲ್ರಿ ಮತ್ತು ರಿವಾರ್ಡ್ ಸಿಗ್ತದೆ, ನಿಮ್ಮ ಗ್ರೋತಿಗೆ ಹೆಲ್ಪ್ ಆಗುತ್ತೆ. ಮತ್ತು ನೋಡಿ ಇಲ್ಲಿ, ಸ್ಟ್ರಾಂಗ್ ಪ್ಯಾನ್ ಇಂಡಿಯಾ ಸಪೋರ್ಟ್ ಆಫ್ 1800+ ಬ್ರಾಂಚಸ್. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 1800+ ಬ್ರಾಂಚಸ್ ಉಂಟು. ಸೊ ನಿಮ್ಮ ಗ್ರೋತಿಗೆ ಇದು ಉಪಕಾರ ಆಗ್ತದೆ ನಿಮಗೆ ಇದು. ಆದ್ದರಿಂದ ನೀವು ಇದನ್ನು ಈ ಕೆಲಸ ಮಾಡಬಹುದು ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಇವರು. ಓಕೆ, ರೆಗ್ಯುಲರ್, ಓಕೆ, ಇಲ್ಲಿ ಟ್ರೈನಿಂಗ್ಗಳು ಕೊಡ್ತಿರ್ತಾರೆ ರೆಗ್ಯುಲರ್ ಆಗಿ ಅಂತ ಹೇಳಿ, ಓಕೆನಾ. ಲಿಂಕ್ ಓಪನ್ ಮಾಡಿ ನಿಮಗೆ ಅಪ್ಲಿಕೇಶನ್ ಬರುತ್ತೆ. ಅಪ್ಲಿಕೇಶನಲ್ಲಿ ಫಸ್ಟ್ ನೀವು ಮಿಸ್ಟರ್ ಆರ್ ಮಿಸಸ್ ಯಾರಂತ ಹೇಳಿ ಇಲ್ಲಿ ನೀವು ಇದು ಮಾಡಬೇಕು, MS ಆರ್ MR ಅಂತ ಹೇಳಿ, ಓಕೆನಾ. ಇದರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೀವು. ಫಾರ್ ಎಕ್ಸಾಂಪಲ್ ಇಲ್ಲಿ ಮಿಸ್ಟರ್ ಆದರೆ ಹುಡುಗ ಆದರೆ ಮಿಸ್ಟರ್ ಅಂತ ಹೇಳಿ, ಹುಡುಗಿ ಆದರೆ ಮಿಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ. ಓಕೆ, ನಿಮ್ಮ ಫುಲ್ ನೇಮ್ ಮತ್ತು ನಿಮ್ಮ ಅಡ್ರೆಸ್, ನಾನು ನಿಮಗೆ ತೋರಿಸಲಿಕ್ಕೋಸ್ಕರ ಡಮ್ಮಿ ಹಾಕ್ತಿದ್ದೇನೆ. ಓಕೆ, ಅಡ್ರೆಸ್ ಮತ್ತು ಪಿನ್ ಕೋಡ್, ನಿಮ್ಮ ಊರ ಪಿನ್ ಕೋಡ್ ಇರುತ್ತಲ್ಲ ಅದು, ಆ ಪಿನ್ ಕೋಡ್ ಇಲ್ಲಿ ಹಾಕಬೇಕಾಗುತ್ತೆ, ಪಿನ್ ಕೋಡು. ಓಕೆ, ಮತ್ತು ನಿಮ್ಮ ಫೋನ್ ನಂಬರ್, ಮೊಬೈಲ್ ನಂಬರ್ ಯಾವುದಾದ್ರೂ ಹಾಕಬೇಕಾಗುತ್ತೆ. ಯಾವುದಾದ್ರು ಒಂದು ಹಾಕಿದರೆ ಸಾಕು. ಓಕೆ, ಅಂದರೆ ನಿಮ್ಮದಲ್ಲಿ ಅದು ಯಾವಾಗಲೂ ನಿಮ್ಮದು ಆ್ಯಕ್ಟಿವ್ ಆಗಿರುವ ಫೋನ್ ನಂಬರ್ ಹಾಕಿಬಿಡಿ. ಓಕೆ, ಇಲ್ಲಿ ಮತ್ತು ಇಲ್ಲಿ ನೋಡಿ, ಕ್ಯಾಪ್ಚಾ ಎಲ್ಲ ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗುತ್ತೆ, ಸಿಟಿ ಎಂಟ್ರಿ ಮಾಡಬೇಕಾಗುತ್ತೆ, ಓಕೆನಾ. ಮತ್ತು ಮೊಬೈಲ್ ನಂಬರ್ ಆಯಿತು, ಸಿಟಿ. ಓಕೆ, ಸ್ಟೇಟ್ ಕರ್ನಾಟಕ ಅಂದರೆ ಕರ್ನಾಟಕ, ಮತ್ತು ನಿಮ್ಮದು ಇಲ್ಲಿ ಪ್ಲೇಸ್ ಇಲ್ಲಿ ತುಂಬ ಇರುತ್ತೆ, ನಿಮ್ದು ಯಾವುದು ಅಂತ ಹೇಳಿ ಸಿಟಿ ಸೆಲೆಕ್ಟ್ ಮಾಡಿ, ಓಕೆನಾ. ಮತ್ತು ಕ್ಯಾಪ್ಚಾ ಇಲ್ಲಿ ನೋಡಿ, 7 - 1 ಅಂದರೆ ಎಷ್ಟು? 6 ಅಲ್ವಾ. ಸೊ ಇಲ್ಲಿ 6 ಅಂತೇಳಿ ಕೊಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚಾ ಬರ್ತಾನೆ ಇರುತ್ತೆ, ಓಕೆನಾ. ಕರೆಕ್ಟಾಗಿ ಕ್ಯಾಪ್ಚಾ ಕೂಡ ಕರೆಕ್ಟಾಗಿರಬೇಕಾಗುತ್ತೆ. ಅದು ರಾಂಗ್ ಆದರೂ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ, ಓಕೆನಾ. ಅದ ಕೂಡಲೇ ನಿಮ್ಮದು ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ನೋಡಿ, ಅಪ್ಲಿಕೇಶನ್ ನಂದು ಸಬ್ಮಿಟ್ ಆಯಿತು. ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಫಾರ್ ಪ್ರೊಸೆಸಿಂಗ್. ಯು ಕ್ಯಾನ್ ಎಕ್ಸ್ಪೆಕ್ಟ್ ದ ಕಾಲ್ ಫ್ರಮ್ SBI ಲೈಫ್ ಓಕೆ, SBI ಅವರಿಂದ ಕಾಲ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲದಿದ್ದರೆ ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಕೂಡ ಕಾಲ್ ಮಾಡಿ ಕೇಳಬಹುದು, ಓಕೆನಾ. ನನ್ನ ವಿಡಿಯೋ ಯಾರಿಗೆಲ್ಲ ಯೂಸ್ ಆಗಿದೆ, ಯಾರಿಗೆಲ್ಲ ಲೈಫ್ ಇನ್ಶೂರೆನ್ಸಲ್ಲಿ ನಿಮಗೆ ಜಾಬ್ ಮಾಡಬೇಕಂತ ಇಂಟ್ರೆಸ್ಟ್ ಇದೆ ಅವರು ಅಪ್ಲೈ ಮಾಡಿ. ಥ್ಯಾಂಕ್ ಯು.